ತಲೆಗೆ ಕುಂಕುಮ ಕಾವಿ ಬಟ್ಟೆ ಪರಶುರಾಮನ ವೇಷ ಧರಿಸಿ ಮುಸ್ಲಿಂ ಹೋರಾಟಗಾರ ಪ್ರತಿಭಟನೆ. ನೂತನ ಪ್ರತಿಭಟನೆಗೆ ಮುಂದಾದ ರೈಲ್ವೆ ಹೋರಾಟಗಾರರು. ಬೆಳಗಾವಿ ಜಿಲ್ಲೆ ಸವದತ್ತಿಯಲ್ಲಿ ನಡೆಯುತ್ತಿರುವ ಹೋರಾಟ ಪರಶುರಾಮನ ವೇಷ ಧರಿಸಿ ವಿನೂತನ ಹೋರಾಟ. ಪರಶುರಾಮನ ವೇಷ ಧರಿಸಿದ ಕುತುಬುದ್ದೀನ್ ಕಾಜಿ, ರೈಲ್ವೆ ಅಭಿವೃದ್ಧಿ ಸಮಿತಿಯ ರಾಜ್ಯಾಧ್ಯಕ್ಷ ಕುತುಬುದ್ದೀನ್ ಕಾಜಿ. ಲೋಕಾಪುರ ಧಾರವಾಡದವರೆಗೂ ರೈಲ್ವೆ ಮಾರ್ಗಕ್ಕೆ ಆಗ್ರಹ. ಸವದತ್ತಿಯ ಗಾಂಧಿ ಚೌಕ್ನಲ್ಲಿ ಪರಶುರಾಮ್ ವೇಷ ಧರಿಸಿ ಸತ್ಯಾಗ್ರಹ. ಕೇಂದ್ರ ಸರ್ಕಾರದ ಗಮನ ಸೆಳೆಯಲು ಪರಶುರಾಮನ ವೇಷ ಧರಿಸಿದ ಕುತುಬುದ್ದೀನ್ ಕಾಜಿ. ಎಂಡಿ ಸೋಹಿಲ್ ಬೈರಕದಾರ, ಜಿಕೆ ನ್ಯೂಸ್ ಕನ್ನಡ, ಸವದತ್ತಿ. ಒಂದು ಹಂತದೊಳಗೆ ತಲುಪಿದ್ದು ಬಹಳ ಒಂದು ಸಂತೋಷದ ಸಂಗತಿ. ಇವತ್ತು ನಾವು ಒಂದು ವರ್ಷದೊಳಗೆ ಈ ಯೋಜನೆ ಕಾರ್ಯರೂಪಕ್ಕೆ ತರುವ ಮಟ್ಟದೊಳಗೆ ಒಂದು ರಾಮದುರ್ಗ, ಒಂದು ಸವದತ್ತಿ ನಗರಗಳ ಹೋರಾಟ ಸಮಿತಿಯ ಸದಸ್ಯರು, ಮುಖಂಡರುಗಳ ಜೊತೆ ಪ್ರಯತ್ನ ಮಾಡಿ ಇಲ್ಲಿವರೆಗೂ ಬಂದೈತಂದರೆ ಇವತ್ತು ಅದೇ ಸವದತ್ತಿ ಅಲ್ಲಮ್ಮ ತನ್ನ ಮಗನ ರೂಪದಲ್ಲಿ, ತಮ್ಮ ಮಗನ ಒಂದು ಪೋಷಾಕದಲ್ಲಿ ಒಂದು ನನಗೆ ಇವತ್ತು ಇಲ್ಲೇ ಒಂದು ಹೋರಾಟ ಪ್ರಾರಂಭ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾಳೆ. ಅದು ಕೇಂದ್ರದಾಗ ಏನು ಇವತ್ತು ರೈಲ್ವೆ ಮುಂಗಡ ಪತ್ರ ಬರುತ್ತೆ, ಕೇಂದ್ರದೊಳಗೆ ಮುಂಗಡ ಪತ್ರ ಅದ. ಆ ಒಂದು ಮುಂಗಡ ಪತ್ರದಲ್ಲಿ ಈ ರೈಲ್ವೆ ಮಾರ್ಗ ಅನುಷ್ಠಾನಗೊಳಿಸಬೇಕು, ಈ ಮಾರ್ಗ ಕಾರ್ಯರೂಪಕ್ಕೆ ತರಬೇಕು ಅಂಥೇಳಿ ಇವತ್ತು ನಾವು ಪರಶುರಾಮನ ಒಂದು ವೇಷದಲ್ಲಿ ಎಲ್ಲಮ್ಮನ ಆದೇಶದ ಮೇರೆಗೆ ನಾವು ಇಲ್ಲಿ ಕೂತೀವಿ. ಖಂಡಿತವಾಗಿ ಈ ಯೋಜನೆ ಈ ಒಂದು 2026 ಮುಂಗಡ ಪತ್ರದಲ್ಲಿ ಅನುಷ್ಠಾನಕ್ಕೆ ಬರೋದ್ರಲ್ಲಿ ಎರಡನೇ ಮಾತಿಲ್ಲ ಅನ್ನುವಂಥ ಮಾತನ್ನು ಹೇಳ್ತೀನಿ. ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ, ನಮ್ಮ ರಾಮದುರ್ಗ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಅಶೋಕಣ್ಣ ಪಟ್ಟಣ್ ಅವರು ಹಾಗೂ ವಿಶ್ವಾಸ್ ವೈದ್ಯ ಅವರು ಹಾಗೂ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂಥ ಸತೀಶಣ್ಣ ಜಾರಕಿಹೊಳಿ ಅವರ ಪ್ರಯತ್ನದಿಂದ ರಾಜ್ಯ ಸರ್ಕಾರಕ್ಕೆ ಈ ಮನವಿಗಳನ್ನು ತಲುಪಿ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಆದಂಥ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರು ಜಮಖಂಡಿಗೆ ಬಂಡಿಗಣಿ ದೇವಸ್ಥಾನಕ್ಕೆ ಬಂದಾಗ ನಮ್ಮ ರಾಜ್ಯಾಧ್ಯಕ್ಷರು ಭೇಟಿಯಾಗಿ ಮನವಿಯನ್ನು ಕೊಟ್ಟಾಗ, ಹಾಗೂ ಅದೇ ರೀತಿ ರಾಮದುರ್ಗ ತಾಲೂಕಿನ ಶಾಸಕರು, ಸವದತ್ತಿ ತಾಲೂಕಿನ ಶಾಸಕರು, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಪತ್ರಗಳನ್ನು ಮುಖ್ಯಮಂತ್ರಿಯವರು ಅವಲೋಕಿಸಿ ಅವರು ಮೂಲಭೂತ ಸೌಕರ್ಯ ಇಲಾಖೆಯ ಮಂತ್ರಿ ಆದಂಥ ಎಂ.ಬಿ. ಪಾಟೀಲ್ ಸಾಹೇಬರಿಗೆ ಸಿದ್ದರಾಮಯ್ಯ ಸಾಹೇಬರನ್ನು ಮನವಿಯನ್ನು ಮಾಡ್ತಾರೆ. ಕೂಡಲೇ ಲೋಕಾಪುರ್ ಸವದತ್ತಿ ಧಾರವಾಡ ರೈಲು ಮಾರ್ಗಕ್ಕೆ ಏನು ಭೂಮಿ ಅಗತ್ಯ ಇದೆ ಅದನ್ನು ನೀವು ತಕ್ಷಣಕ್ಕೆ ಅದನ್ನು ಕ್ರಿಯಾಶೀಲರಾಗ್ರಿ ಅಂತೇಳಿ ಪತ್ರವನ್ನು ಮೂಲಭೂತ ಸೌಕರ್ಯ ಇಲಾಖೆಗೆ ಬರೀತಾರೆ ಮುಖ್ಯಮಂತ್ರಿಯವರು. ಮೂಲಭೂತ ಸೌಕರ್ಯ ಇಲಾಖೆಯ ಮಂತ್ರಿ ಆದಂಥ ಎಂ.ಬಿ. ಪಾಟೀಲ್ ಸಾಹೇಬರು ಅವರು ಮುಖ್ಯಮಂತ್ರಿಗೆ ವಾಪಸ್ ಪತ್ರವನ್ನು ಬರೀತಾರೆ. ನಮಗೆ ಲೋಕಾಪುರ್ ಧಾರವಾಡ ರೈಲು ಮಾರ್ಗದ ಜಮೀನಿಗೋಸ್ಕರ ಯಾವುದೇ ರೀತಿಯಿಂದ ಕೇಂದ್ರ ಸರ್ಕಾರದ ಒಂದು ಪ್ರಸ್ತಾವನೆಯನ್ನು ಬಂದಿಲ್ಲ ಅಂತ ಹೇಳ್ತಾರೆ. ಅದರ ಭಾಗವಾಗಿ ನಾವು ಎಲ್ಲರೂ ಸೇರಿ ಹೋರಾಟ ಸಮಿತಿಗಳು ಹಾಗೂ ನಮ್ಮ ಶಾಸಕರುಗಳು ಎಲ್ಲರೂ ಹೋಗಿ ನಮ್ಮ ಬೆಳಗಾವಿ ಜಿಲ್ಲೆಯ ಸಂಸದರಾದಂಥ ಮಾಜಿ ಮುಖ್ಯಮಂತ್ರಿ ಆದಂಥ ಜಗದೀಶ್ ಶೆಟ್ಟರ್ ಸಾಹೇಬರಿಗೆ ಮನವರಿಕೆಯನ್ನು ಮಾಡಿಕೊಟ್ಟಾಗ ಅವರು ಸ್ವತಃ ಈ ರೈಲು ಹೋರಾಟಗಾರರನ್ನು ಕರ್ಕೊಂಡು ನಮ್ಮ ಸೌತ್ ರೈಲ್ವೆಯ ಮುಖ್ಯ ವ್ಯವಸ್ಥಾಪಕರಾದಂಥ ಮಾತೂರ್ ಸಾಹೇಬರ ಹತ್ರ ಒಂದು ಮೀಟಿಂಗದ ವ್ಯವಸ್ಥೆಯನ್ನು ಮಾಡಿ ತಕ್ಷಣಕ್ಕೆ 2019ರಲ್ಲಿ ಏನು ಒಂದು ರೈಲು ಮಾರ್ಗದ ಸರ್ವೆಯನ್ನು ರಿಜೆಕ್ಟ್ ಆಗಿತ್ತು, ಅದನ್ನು ತಕ್ಷಣಕ್ಕೆ ಅದನ್ನು ಸರ್ವೆ ಮಾಡ್ರಿ ಅಂತೇಳಿ ಸಂಸದರ ಮುಂದೆ ಅವರು
ತಮ್ಮ ಕೆಳಗಿನ ಅಧಿಕಾರಿಗಳಿಗೆ ಆದೇಶವನ್ನು ಮಾಡಿ ಪತ್ರವೂ ಕೂಡ ನಮ್ಮ ಸಂಸದರಿಗೆ ಕೊಟ್ಟಿರ್ತಾರೆ. ಒಟ್ಟಾರೆಯಾಗಿ ಈ ಹೋರಾಟದ ಪರಿಣಾಮವಾಗಿ ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದಾಯಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.